ಗ್ಯಾಸ್ ಸಮಸ್ಯೆ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಯುದ್ಧದ ಬಗ್ಗೆ ಗೊತ್ತಿದ್ರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಪ್ರಮುಖವಾಗಿ ಗ್ಯಾಸ್ ಸಮಸ್ಯೆ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರವೇ ಈಗ ನೇರ ಕಾರಣವಾಗಿದೆ. ಜಿಎಸ್ಟಿ ಕಟ್ಟುವುದರಲ್ಲಿ ಕರ್ನಾಟಕ 2 ಸ್ಥಾನದಲ್ಲಿದೆ. ಆದರೆ ಪರ್ಯಾಯದ ವ್ಯವಸ್ಥೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾಕೆ ಇನ್ನೂ ಮನಸ್ಸು ಮಾಡಿಲ್ಲ? ಗ್ಯಾಸ್ ಸಮಸ್ಯೆಯ ಬಗ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸದ್ಯದ ಮಟ್ಟಿಗೆ ನಿನ್ನೆ ಆಟೋ ಚಾಲಕರು ಮುನಿಯಪ್ಪ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದರು. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು LPG ಗ್ಯಾಸ್ ಬಹಳಷ್ಟು ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಮತ್ತು ಅದು ರೇಟ್ ಹೆಚ್ಚಾದ ಸಲುವಾಗಿ ಆ ಗ್ಯಾಸ್ ಅನ್ನು ಹಾಕಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ನಾವು ಆಟೋ ತಗೊಂಡಿರ್ತೀವಿ ಸಾಲ ಸೂಲ ಮಾಡಿ. ಇವತ್ತಿನ ದಿವಸ ಇಷ್ಟೊಂದು ರೇಟ್ ಆದ್ರೆ ಹೆಂಗೆ ಅನ್ನುವಂಥದ್ದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಒಂದು ಆಟೋ ಚಾಲಕರು ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀವಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲು, ಡೀಸೆಲ್, ಗ್ಯಾಸು, CNG ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಯಲ್ಲಿ ಬರುವಂತವು. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯುದ್ಧ ಆಗೋದು ಅವ್ರಿಗೆ ಗೊತ್ತಿತ್ತು. ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅದರಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ GST ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಇವೆಲ್ಲವನ್ನು ಕೂಡ ಡಿಪೆಂಡ್ ಆಗಿದೆ ನಾವು. ಗ್ಯಾಸು ಹೋಟ್ಲ್ ಮಾಲೀಕರು ಕಷ್ಟದಲ್ಲಿದ್ದಾರೆ. 20-30% ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲದೆ ಅಲ್ಲಿ ಕೆಲಸ ಮಾಡೋರನ್ನ ಅವ್ರನ್ನೆಲ್ಲ ಸುಧಾರಿಸಕ್ಕೆ ಆಗದಂತ ಪರಿಸ್ಥಿತಿ ಬಂದಿದೆ. ಇದು ನಾನು ವಿಫಲವಾಗಿದೆ ಅಂತ ಹೇಳಿ. ಆಮೇಲೆ ಆಟೋ ಚಾಲಕರಿಗೆ ಏನು ಕಷ್ಟ ಆಗಿದೆ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ 2 ಭಾಗ ಇದೆ. ಒಂದು ಗವರ್ಮೆಂಟ್ ವ್ಯಾಪ್ತಿಯಲ್ಲಿ ಬರುವಂತಹ ಸ್ವಾಮ್ಯದಲ್ಲಿ ಬರುವಂತಹ 3 ಏಜೆನ್ಸೀಸ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPL, HPCL. ಇನ್ನೊಂದು ಭಾಗ 50% ಪ್ರೈವೇಟ್ ಆರ್ಗನೈಸೇಷನ್ಸ್ ಡೀಸೆಲ್, ಪೆಟ್ರೋಲ್ ಮತ್ತು CNG ಸಪ್ಲೈ ಮಾಡುವ. ಆದ್ರಿಂದ ಇವತ್ತು ಅವರು ರೇಟ್ ಜಾಸ್ತಿ ಮಾಡಿದರೆ ಪ್ರೈವೇಟ್ನವ್ರಿಗೆ ಇವರೇ ಪರ್ಮಿಷನ್ ಕೊಟ್ಟಿರೋದು ಮತ್ತು ಇಲ್ಲ ಅಂತ ಹೇಳ್ತಾರೆ. ಇರೋದನ್ನು ಸರಿಯಾಗಿ ಹಂಚೋದಿಲ್ಲ. ಆದ್ರಿಂದ ಇವರು ಅವ್ರ ಮೇಲೆ ಕಂಟ್ರೋಲ್ ಇಲ್ಲ. ಆದ್ರಿಂದ ನಾನು ಒತ್ತಾಯ ಮಾಡಿದ್ದೀನಿ ನಿನ್ನೆ ಮಾನ್ಯ ಮಂತ್ರಿಗಳಿಗೆ, ನೀವು ತಕ್ಷಣ ಪ್ರೈವೇಟ್ ಕಂಪನಿಗಳ ಮೇಲೆ ಆಕ್ಷನ್ ತಗೋಬೇಕು. ಅವರು ಸಮರ್ಪಕವಾಗಿ ವಿತರಣೆ ಮಾಡೋದು ಏನು ಅವಶ್ಯಕತೆ ಇದೆ, ಏನು ಅವೈಲೇಬಲ್ ಇದೆ, ಅದನ್ನಾದರೂ ಕರೆಕ್ಟ್ ಆಗಿ ಅವರು ವಿತರಣೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದೇನೆ. ಉತ್ತರ ಬರ್ದಿದ್ದಕ್ಕೆ ಏನಾದರೂ ಉತ್ತರ ಬಂದಿದೆ? ಉತ್ತರ ಬರಬೇಕು. ನಿನ್ನೆ ಬರೆದಿದ್ದೀನಿ, ಕಾದು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಸಮಸ್ಯೆ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಯುದ್ಧದ ಬಗ್ಗೆ ಗೊತ್ತಿದ್ರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಪ್ರಮುಖವಾಗಿ ಗ್ಯಾಸ್ ಸಮಸ್ಯೆ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರವೇ ಈಗ ನೇರ ಕಾರಣವಾಗಿದೆ. GST ಕಟ್ಟುವುದರಲ್ಲಿ ಕರ್ನಾಟಕ 2 ಸ್ಥಾನದಲ್ಲಿದೆ. ಆದರೆ ಪರ್ಯಾಯದ ವ್ಯವಸ್ಥೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾಕೆ ಇನ್ನೂ ಮನಸ್ಸು ಮಾಡಿಲ್ಲ? ಗ್ಯಾಸ್ ಸಮಸ್ಯೆಯ ಬಗ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸದ್ಯದ ಮಟ್ಟಿಗೆ ನಿನ್ನೆ ಆಟೋ ಚಾಲಕರು ಮುನಿಯಪ್ಪ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದರು. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು LPG ಗ್ಯಾಸ್ ಬಹಳಷ್ಟು ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಮತ್ತು ಅದು ರೇಟ್ ಹೆಚ್ಚಾದ ಸಲುವಾಗಿ ಆ ಗ್ಯಾಸ್ ಅನ್ನು ಹಾಕಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ನಾವು ಆಟೋ ತಗೊಂಡಿರ್ತೀವಿ ಸಾಲ ಸೂಲ ಮಾಡಿ. ಇವತ್ತಿನ ದಿವಸ ಇಷ್ಟೊಂದು ರೇಟ್ ಆದ್ರೆ ಹೆಂಗೆ ಅನ್ನುವಂಥದ್ದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಒಂದು ಆಟೋ ಚಾಲಕರು ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀವಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲು, ಡೀಸೆಲ್, ಗ್ಯಾಸು, CNG ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಯಲ್ಲಿ ಬರುವಂತವು. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯುದ್ಧ ಆಗೋದು ಅವ್ರಿಗೆ ಗೊತ್ತಿತ್ತು. ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅದರಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ GST ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಇವೆಲ್ಲವನ್ನು ಕೂಡ ಡಿಪೆಂಡ್ ಆಗಿದೆ ನಾವು. ಗ್ಯಾಸು ಹೋಟ್ಲ್ ಮಾಲೀಕರು ಕಷ್ಟದಲ್ಲಿದ್ದಾರೆ. 20-30% ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ,
ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲದೆ ಅಲ್ಲಿ ಕೆಲಸ ಮಾಡೋರನ್ನ ಅವ್ರನ್ನೆಲ್ಲ ಸುಧಾರಿಸಕ್ಕೆ ಆಗದಂತ ಪರಿಸ್ಥಿತಿ ಬಂದಿದೆ. ಇದು ನಾನು ವಿಫಲವಾಗಿದೆ ಅಂತೇಳಿ. ಆಮೇಲೆ ಆಟೋ ಚಾಲಕರಿಗೆ ಏನು ಕಷ್ಟ ಆಗಿದೆ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಎರಡು ಭಾಗ ಇದೆ. ಒಂದು ಗವರ್ಮೆಂಟ್ ವ್ಯಾಪ್ತಿಯಲ್ಲಿ ಬರುವಂತ ಸ್ವಾಮ್ಯದಲ್ಲಿ ಬರುವಂತ 3 ಏಜೆನ್ಸೀಸ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಬಿಪಿಎಲ್, ಎಚ್ಪಿಸಿಎಲ್. ಇನ್ನೊಂದು ಭಾಗ 50% ಪ್ರೈವೇಟ್ ಆರ್ಗನೈಸೇಷನ್ಸ್ ಡೀಸೆಲ್, ಪೆಟ್ರೋಲ್ ಮತ್ತು ಸಿಎನ್ಜಿ ಸಪ್ಲೈ ಮಾಡುವ. ಅದರಿಂದ ಇವತ್ತು ಅವರು ರೇಟ್ ಜಾಸ್ತಿ ಮಾಡಿದರೆ ಪ್ರೈವೇಟ್ನವ್ರಿಗೆ ಇವರೇ ಪರ್ಮಿಷನ್ ಕೊಟ್ಟಿರೋದು ಮತ್ತು ಇಲ್ಲ ಅಂತ ಹೇಳ್ತಾರೆ, ಇರೋದನ್ನು ಸರಿಯಾಗಿ ಹಂಚೋದಿಲ್ಲ. ಆದ್ರಿಂದ ಇವರು ಅವರ ಮೇಲೆ ಕಂಟ್ರೋಲ್ ಇಲ್ಲ. ಆದ್ರಿಂದ ನಾನು ಒತ್ತಾಯ ಮಾಡಿದ್ದೀನಿ ನಿನ್ನೆ ಮಾನ್ಯ ಮಂತ್ರಿಗಳಿಗೆ, ನೀವು ತಕ್ಷಣ ಪ್ರೈವೇಟ್ ಕಂಪನಿಗಳ ಮೇಲೆ ಆಕ್ಷನ್ ತಗೋಬೇಕು. ಅವರ ಸಮರ್ಪಕವಾಗಿ ವಿತರಣೆ ಮಾಡೋದು ಏನು ಅವಶ್ಯಕತೆ ಇದೆ, ಏನು ಅವೈಲೇಬಲ್ ಇದೆ, ಅದನ್ನಾದರೂ ಕರೆಕ್ಟ್ ಆಗಿ ಅವರು ವಿತರಣೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದೇನೆ. ಉತ್ತರ ಬರ್ದಿದ್ದಕ್ಕೆ ಏನಾದರೂ ಉತ್ತರ ಬಂದಿದೆ? ಉತ್ತರ ಬರಬೇಕು, ನಿನ್ನೆ ಬರೆದಿದ್ದೀನಿ, ಕಾದು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಗ್ಯಾಸ್ ಸಮಸ್ಯೆ ಉಂಟಾಗೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಯುದ್ಧದ ಬಗ್ಗೆ ಗೊತ್ತಿದ್ರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಪ್ರಮುಖವಾಗಿ ಗ್ಯಾಸ್ ಸಮಸ್ಯೆ ಉಂಟಾಗುವುದಕ್ಕೆ ಕೇಂದ್ರ ಸರ್ಕಾರವೇ ಈಗ ನೇರ ಕಾರಣವಾಗಿದೆ. ಜಿಎಸ್ಟಿ ಕಟ್ಟುವುದರಲ್ಲಿ ಕರ್ನಾಟಕ 2 ಸ್ಥಾನದಲ್ಲಿದೆ. ಆದರೆ ಪರ್ಯಾಯದ ವ್ಯವಸ್ಥೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಯಾಕೆ ಇನ್ನೂ ಮನಸ್ಸು ಮಾಡಿಲ್ಲ? ಗ್ಯಾಸ್ ಸಮಸ್ಯೆಯ ಬಗ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸದ್ಯದ ಮಟ್ಟಿಗೆ ನಿನ್ನೆ ಆಟೋ ಚಾಲಕರು ಮುನಿಯಪ್ಪ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿದ್ರು. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು LPG ಗ್ಯಾಸ್ ಬಹಳಷ್ಟು ಸಿಗ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಮತ್ತು ಅದು ರೇಟ್ ಹೆಚ್ಚ ಸಲುವಾಗಿ ಆ ಗ್ಯಾಸ್ ಅನ್ನು ಹಾಕಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ನಾವು ಆಟೋ ತಗೊಂಡಿರ್ತೀವಿ, ಸಾಲ ಸೂಲ ಮಾಡಿ. ಇವತ್ತಿನ ದಿವಸ ಇಷ್ಟೊಂದು ರೇಟ್ ಆದ್ರೆ ಹೆಂಗೆ ಅನ್ನುವಂಥದ್ದು ಕೂಡ ಬೆಂಗಳೂರಲ್ಲಿ ಸಾಕಷ್ಟು ಒಂದು ಆಟೋ ಚಾಲಕರು ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀವಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲು, ಡೀಸೆಲ್, ಗ್ಯಾಸು, ಸಿಎನ್ಜಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಯಲ್ಲಿ ಬರುವಂತವು. ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯುದ್ಧ ಆಗೋದು ಅವ್ರಿಗೆ ಗೊತ್ತಿತ್ತು. ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅದರಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ GST ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಇವೆಲ್ಲವನ್ನು ಕೂಡ ಡಿಪೆಂಡ್ ಆಗಿದೆ ನಾವು. ಗ್ಯಾಸು ಹೋಟ್ಲು ಮಾಲೀಕರು ಕಷ್ಟದಲ್ಲಿದ್ದಾರೆ. 20-30% ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲದೆ ಅಲ್ಲಿ ಕೆಲಸ ಮಾಡೋರನ್ನ ಅವ್ರನ್ನೆಲ್ಲ ಸುಧಾರಿಸಕ್ಕೆ ಆಗದಂತ ಪರಿಸ್ಥಿತಿ ಬಂದಿದೆ. ಇದು ನಾನು ವಿಫಲವಾಗಿದೆ ಅಂತೇಳಿ. ಆಮೇಲೆ ಆಟೋ ಚಾಲಕರಿಗೆ ಏನು ಕಷ್ಟ ಆಗಿದೆ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ 2 ಭಾಗ ಇದೆ. ಒಂದು ಗವರ್ಮೆಂಟ್ ವ್ಯಾಪ್ತಿಯಲ್ಲಿ ಬರುವಂತ ಸ್ವಾಮ್ಯದಲ್ಲಿ ಬರುವಂತ 3 ಏಜೆನ್ಸೀಸ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಬಿಪಿಎಲ್, ಎಚ್ಪಿಸಿಎಲ್. ಇನ್ನೊಂದು ಭಾಗ 50% ಪ್ರೈವೇಟ್ ಆರ್ಗನೈಸೇಷನ್ಸ್ ಡೀಸೆಲ್, ಪೆಟ್ರೋಲ್ ಮತ್ತು ಸಿಎನ್ಜಿ ಸಪ್ಲೈ ಮಾಡುವ. ಅದರಿಂದ ಇವತ್ತು ಅವರು ರೇಟ್ ಜಾಸ್ತಿ ಮಾಡಿದರೆ ಪ್ರೈವೇಟ್ನವ್ರಿಗೆ ಇವರೇ ಪರ್ಮಿಷನ್ ಕೊಟ್ಟಿರೋದು ಮತ್ತು ಇಲ್ಲ ಅಂತ ಹೇಳ್ತಾರೆ, ಇರೋದನ್ನು ಸರಿಯಾಗಿ ಹಂಚೋದಿಲ್ಲ. ಆದ್ರಿಂದ ಇವರು ಅವರ ಮೇಲೆ ಕಂಟ್ರೋಲ್ ಇಲ್ಲ. ಆದ್ರಿಂದ ನಾನು ಒತ್ತಾಯ ಮಾಡಿದ್ದೀನಿ ನಿನ್ನೆ ಮಾನ್ಯ ಮಂತ್ರಿಗಳಿಗೆ, ನೀವು ತಕ್ಷಣ ಪ್ರೈವೇಟ್ ಕಂಪನಿಗಳ ಮೇಲೆ ಆಕ್ಷನ್ ತಗೋಬೇಕು. ಅವರ ಸಮರ್ಪಕವಾಗಿ ವಿತರಣೆ ಮಾಡೋದು ಏನು ಅವಶ್ಯಕತೆ ಇದೆ, ಏನು ಅವೈಲೇಬಲ್ ಇದೆ, ಅದನ್ನಾದರೂ ಕರೆಕ್ಟ್ ಆಗಿ ಅವರು ವಿತರಣೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ದೇನೆ. ಉತ್ತರ ಬರ್ದಿದ್ದಕ್ಕೆ ಏನಾದರೂ ಉತ್ತರ ಬಂದಿದೆ? ಉತ್ತರ ಬರಬೇಕು, ನಿನ್ನೆ ಬರೆದಿದ್ದೀನಿ, ಕಾದು ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು KH ಮುನಿಯಪ್ಪ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.